ಬಿಜೆಪಿ ಶಾಸಕ ಮುನಿರತ್ನ ಮತ್ತೆ ಎಲೆಕ್ಷನ್ ಅಖಾಡಕ್ಕೆ ಬಂದಿದ್ದಾರೆ. ಕಾಂಗ್ರೆಸ್ನ ಜಯಮಾಲ ವಿರುದ್ಧ ತೊಡೆತಟ್ಟಿ ಎಲೆಕ್ಷನ್ಗೆ ಮುಂದಾಗಿದ್ದಾರಂತೆ ಮುನಿರತ್ನ. ಇತ್ತೀಚೆಗೆ ಸೈಲೆಂಟ್ ಆಗಿದ್ದಂತಹ ಮುನಿರತ್ನ ಮತ್ತೆ ಎಲೆಕ್ಷನ್ ಅಖಾಡಕ್ಕೆ ಬರ್ತಾ ಇದ್ದಾರೆ. ಫಿಲ್ಮ್ ಚೇಂಬರ್ ಚುನಾವಣೆಯಲ್ಲೂ ಕೂಡ ಪಕ್ಷ ರಾಜಕೀಯ ಶುರು. ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪೈಪೋಟಿಯನ್ನು ನಡೆಸ್ತಾ ಇದೆಯಂತೆ. ಜಯಮಾಲ ವಿರುದ್ಧ ಶಾಸಕ ಮುನಿರತ್ನ ತೊಡೆತಟ್ಟಿ ಅಖಾಡಕ್ಕೆ ಇಳಿದಿದ್ದಾರೆ. ಅಖಾಡಕ್ಕೆ ರೀಎಂಟ್ರಿ ಕೊಡಲು ನಟಿ ಜಯಮಾಲ ರೆಡಿಯಾಗಿದ್ದಾರೆ. ಮಾಜಿ ಅಧ್ಯಕ್ಷ ಭಾಮಾ ಹರೀಶ್ಗೆ ಡಿಸಿಎಂ ಡಿಕೆ ಸಪೋರ್ಟ್ ನೀಡಿದ್ದಾರೆ. 2026 ಜನವರಿ 31ಕ್ಕೆ ಫಿಲ್ಮ್ ಚೇಂಬರ್ ಎಲೆಕ್ಷನ್ ನಡೆಯುತ್ತೆ. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ, ವಿತರಕರ ವಲಯ, ಪ್ರದರ್ಶಕರ ವಲಯ, ಫಿಲ್ಮ್ ಚೇಂಬರ್ ಕಾರ್ಯದರ್ಶಿ ಹಾಗೂ ಸದಸ್ಯ ಸ್ಥಾನಕ್ಕೆ ಎಲೆಕ್ಷನ್ ನಡೆಯುತ್ತೆ. ಆದರೆ ದುರದೃಷ್ಟ ಅಂತ ಕರಿಬೇಕು ಏನೋ ಗೊತ್ತಿಲ್ಲ, ಎಲ್ಲಿ ರಾಜಕೀಯ ಅನ್ನೋದು ಇರಬಾರ್ದಾಗಿತ್ತೋ ಅಲ್ಲೂ ಕೂಡ ರಾಜಕೀಯ ಬಂದ್ಬಿಟ್ಟಿದೆ. ಫಿಲ್ಮ್ ಚೇಂಬರ್ ಒಳಗಡೆನೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ಅನ್ನುವಂತಹ ಎರಡು ಬಣಗಳ ನಿರ್ಮಾಣ ಆಗಿಬಿಟ್ಟಿದೆ. ಆ ಎರಡು ಬಣಗಳಲ್ಲಿ ನಾವೇ ಗೆಲ್ಲಬೇಕು ಅಂತ ಒಂದು ಬಣ ಬಿಜೆಪಿಯ ಪರವಾಗಿ, ಬಿಜೆಪಿಯವರು ಅವರ ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಡಿಕೆಶಿ ಅವರ ಸಪೋರ್ಟರ್ಸ್. ಸೊ ಫಿಲ್ಮ್ ಚೇಂಬರ್ಸ ರಾಜಕೀಯ ಪಕ್ಷಗಳ ಗೊತ್ತಾಗ್ತಾ ಇಲ್ಲ. ಆದರೆ ಫಿಲ್ಮ್ ಚೇಂಬರಲ್ಲಿ ಆಗ್ತಾ ಇರುವಂಥ ಎಲೆಕ್ಷನ್ ಮಾತ್ರ ಬಿಜೆಪಿ ಕಾಂಗ್ರೆಸ್ ಅಂತಾನೆ ಪೈಪೋಟಿಗೆ ಬಿದ್ದುಬಿಟ್ಟಿದೆ. ಸೊ ಜಯಮಾಲಾ ಅವರು ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದವರು, ಸೊ ಎಲ್ಲರಿಗೂ ಗೊತ್ತಾ ಇದೆ. ಜಯಮಾಲರವರ ವಿರುದ್ಧವಾಗಿ ಅವ್ರನ್ನ ನಾನು ಸೋಲಿಸ್ತೀನಿ ಅಂತ ಹೇಳಿ ಮುನಿರತ್ನ ತೊಡೆತಟ್ಟಿ ನಿಂತುಬಿಟ್ಟಿದ್ದಾರಂತೆ. ಫಿಲ್ಮ್ ಚೇಂಬರ್ ಕಾರ್ಯದರ್ಶಿ ಸ್ಥಾನ, ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ, ವಿತರಕರ ವಲಯ, ಪ್ರದರ್ಶಕರ ವಲಯ ಮತ್ತು ಸದಸ್ಯ ಸ್ಥಾನಗಳಿಗೆ ಬಹಳ ಪೈಪೋಟಿ ಏರ್ಪಟ್ಟಿದೆ. ಕುತೂಹಲದಿಂದ ಕಾಯಬೇಕು, ಕಾದು ನೋಡಬೇಕು ಯಾರು ಗೆಲ್ತಾರೆ ಅಂತ ಹೇಳಿ. ಜನವರಿ 31ಕ್ಕೆ ಫಿಲ್ಮ್ ಚೇಂಬರ್ ಎಲೆಕ್ಷನ್ ನಡೆಯುತ್ತೆ. ಈ ಎಲೆಕ್ಷನ್ ನಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಮತ್ತು ವಿತರಕರ ಸ್ಥಾನ ಇರಬಹುದು. ಇದೆಲ್ಲದಕ್ಕೂ ಕೂಡ ಎಲೆಕ್ಷನ್ ನಲ್ಲಿ ತೀರ್ಮಾನ ಆಗುತ್ತೆ ಯಾರ್ಯಾರು ಯಾವ ಸ್ಥಾನಗಳನ್ನು ವಹಿಸ್ಕೊಳ್ಬೇಕು ಅಂತ ಹೇಳಿ. ಆದರೆ ಇಲ್ಲಿ ಮುನಿರತ್ನ ವರ್ಸಸ್ ಜಯಮಾಲಾ ಅಂತ ಆಗ್ಬಿಟ್ಟಿದೆ. ಒಂದು ಕಡೆಯಲ್ಲಿ ಡಿಕೆಶಿ ಅವರ ಸಪೋರ್ಟ್ ಜಯಮಾಲರವರಿಗಾದ್ರೆ ಓಕೆ, ಭಾಮಾ ಹರೀಶ್ಗೆ ಡಿಸಿಎಂ ಡಿಕೆ ಸಪೋರ್ಟ್ ಇದೆ ಅಂತೆ. ಭಾಮಾ ಹರೀಶ್ ಅವರಿಗೆ, ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಭಾಮಾ ಹರೀಶ್ ಅವರಿಗೆ ಡಿಕೆಶಿ ಸಪೋರ್ಟ್ ಆದರೆ, ಮತ್ತೊಂದು ಕಡೆಯಲ್ಲಿ ಶಾಸಕ ಮುನಿರತ್ನ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನನ್ನ ಕೊಲೀಗ್ ನಮ್ಮ ಪ್ರತಿನಿಧಿ ರವಿಕುಮಾರ್ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್, ಫಿಲ್ಮ್ ಚೇಂಬರ್ಗೂ ಬಂದ್ಬಿಡ್ತಲ್ಲ ರಾಜಕೀಯ ಅಂತ. ಪ್ರತಿ ವರ್ಷನೂ ಈ ಎಲೆಕ್ಷನ್ಗಳು ಹಿಂಗೆ ಆಗುತ್ತಾ ಅಥವಾ ಈ ವರ್ಷ ಮಾತ್ರನಾ? ಏನೇನು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ ರವಿ? ಯಾಕಂತಂದ್ರೆ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅನ್ನುವಂಥದ್ದು ಒಂದು ವಿಭಾಗವಾಗಿರೋದು, ಮಾತೃ ಸಂಸ್ಥೆ ಆಗಿರುವಂಥದ್ದು. ಈ ಒಂದು ಹಂತದಲ್ಲಿ ಫಿಲ್ಮ್ ಚೇಂಬರ್ ಒಂದು ಚುನಾವಣೆಗೆ ಈ ತರದ ರಾಜಕೀಯವಾಗಿ ಕೆಲವೊಂದರ ಮುಂದೆ ಎಸ್, ಮತ್ತೊಮ್ಮೆ ಅವರ ಸಂಪರ್ಕವನ್ನ ಮಾಡುವಂತ ಪ್ರಯತ್ನವನ್ನು ಮಾಡ್ತೀವಿ. ಬಟ್ ಓವರ್ ಆಲ್ ಆಗಿ ಹೇಳೋದಾದ್ರೆ ಫಿಲ್ಮ್ ಚೇಂಬರ್ಗೂ ಕೂಡ ಬಂದ್ಬಿಟ್ಟಿದೆ ಎಲೆಕ್ಷನ್ ಹವಾ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸ್ಥಾನಕ್ಕೆ ಪ್ರೊಡ್ಯೂಸರ್ ಮುನಿರತ್ನ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರಂತೆ. ಇನ್ನು ಅಖಾಡಕ್ಕೆ ರೀಎಂಟ್ರಿ ಕೊಡಲು ನಟಿ ಜಯಮಾಲಾ ಕೂಡ ರೆಡಿಯಾಗಿದ್ದಾರೆ. ಅದರ ಜೊತೆಯಲ್ಲಿ ಭಾಮಾ ಹರೀಶ್ ಅವರಿಗೆ ಕೂಡ ಡಿಸಿಎಂ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರಂತೆ. ಸೊ ತ್ರಿಕೋಣ ಸ್ಪರ್ಧೆಯಲ್ಲಿ ಏರ್ಪಾಡಾಗುತ್ತಾ ಅನ್ನೋದನ್ನು ಕೂಡ ಇನ್ನಷ್ಟೇ ಕಾದು ನೋಡಬೇಕು. ಜನವರಿ 31ಕ್ಕೆ ನಡೆಯುವಂತಹ ಫಿಲ್ಮ್ ಚೇಂಬರ್ ಎಲೆಕ್ಷನ್ ಇದು. ಪ್ರತಿ ಬಾರಿಯೂ ಕೂಡ ಪೈಪೋಟಿ ಇದ್ದದ್ದೇ, ಆದರೆ ಈ ಬಾರಿ ತ್ರಿಕೋನ ಸರಣಿ. ಒಂದು ಕಡೆ ಪ್ರೊಡ್ಯೂಸರ್ ಆಗಿರುವಂತಹ ಮುನಿರತ್ನ, ಮತ್ತೊಂದು ಕಡೆ ಜಯಮಾಲಾ ಅವರು, ಮತ್ತೊಂದು ಕಡೆಯಲ್ಲಿ ಭಾಮಾ ಹರೀಶ್. ಸೊ ನಮ್ಮ ಪ್ರತಿನಿಧಿ ರವಿಕುಮಾರ್ ಮತ್ತೊಮ್ಮೆ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ರವಿಕುಮಾರ್, ಏನೇನು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ? ಒಂದು ಕಡೆ ಭಾಮಾ ಹರೀಶ್ ಪರವಾಗಿ, ಇನ್ನೊಂದು ಕಡೆಯಲ್ಲಿ ಮುನಿರತ್ನ ಅವರೇ ತೊಡೆತತ್ತಿ ನಿಲ್ತಾ ಇದ್ದಾರಂತೆ, ಮತ್ತೊಂದು ಕಡೆಯಲ್ಲಿ ಜಯಮಾಲಾ. ಏನು ತ್ರಿಕೋಣ ಸರಣಿ ಏನಾದರೂ ಆರಂಭ ಆಗಿದೆ ಅಥವಾ ಬಿಜೆಪಿ ಕಾಂಗ್ರೆಸ್ ಅನ್ನೋದು ಇಲ್ಲಿ ಹೆಚ್ಚಾಗ್ಬಿಟ್ಟಿದೆ ಹಂಗೆ? ಎಸ್ ಕಾರ್ತಿಕ್, ಯಾಕಂತಂದ್ರೆ ಮತ್ತೆ ಈ ಸರಿ ಎಲೆಕ್ಷನ್ ಅಖಾಡಕ್ಕೆ ಬಿಜೆಪಿ ಶಾಸಕ ಮುನಿರತ್ನ ಅವರು ಮತ್ತೆ ಅಖಾಡಕ್ಕೆ ಇಳಿದಿರುವಂತದ್ದು ಈ ಸರಿ ಒಂದು ನಿರೀಕ್ಷೆಯ ಒಂದು ಎಲೆಕ್ಷನ್ ಅಂತ ಹೇಳ್ಬೇಕು. ಯಾಕಂದ್ರೆ ಫಿಲ್ಮ್ ಚೇಂಬರ್ ಅನ್ನುವಂಥದ್ದು ಒಂದು ಮಾತೃ ಸಂಸ್ಥೆ ಆಗಿರೋದ್ರಿಂದ
ಎಲ್ಲ ಒಂದ್ ಕಡೆ ಫಿಲ್ಮ್ ಚೇಂಬರ್ ಎಲೆಕ್ಷನ್ ಲಾಸ್ಟ್ ಟೈಮ್ ಕೂಡ ನಾವು ನೋಡುವಂತದ್ದಾರೆ ಚಾರಾ ಗೋವಿಂದ್ ಅವರು ಇರ್ಬೋದು, ಈ ಕಡೆ ಎನ್ ಎಂ ಸುರೇಶ್ ಅವರು ಇರ್ಬೋದು, ಜೊತೆಗೆ ಬಾಮಾ ಹರೀಶ್ ಅವರು ಕೂಡ ಮುಂದೆ ಸಾಕಷ್ಟು ರೀತಿಯಾದಂತಹ ಪೈಪೋಟಿಗಳು ಏರ್ಪಟ್ಟಿದ್ದು. ಬಟ್ ಈ ಸರಿ ಎಲ್ಲ ಒಂದ್ ಕಡೆ ಪಕ್ಷಗಳ ವಿಚಾರವಾಗಿ ಅಂದ್ರೆ ಬಿಜೆಪಿ ಇರಬಹುದು, ಕಾಂಗ್ರೆಸ್ ಇರಬಹುದು, ಈ ಒಂದು ನಿಟ್ಟಿನಲ್ಲಿ ಜಯಮಾಲ ಅವರಿಗೆ ಕಾಂಗ್ರೆಸ್ ರೀತಿ ಒಂದು ಸಪೋರ್ಟ್ ನೀಡ್ತಾ ಇದೆ. ಎಲ್ಲೊಂದ್ ಕಡೆ ಮುನಿರತ್ನವರು ಕೂಡ ಒಂದು ಬಿಜೆಪಿ ಕಡೆಯಿಂದ ಒಂದು ಎಲ್ಲ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಒಂದು ಎಲೆಕ್ಷನ್ ಆಗುವಂತ ಒಂದು ಸಾಧ್ಯತೆ ಇರಬಹುದು. ಜೊತೆಗೆ ಇನ್ನೊಂದು ಏನಂದ್ರೆ ಡಿ ಕೆ ಅವರು ಕೂಡ ಎಲ್ಲ ಒಂದ್ ಕಡೆ ಬಾಮಾ ಹರೀಶ್ ಅವರಿಗೆ ಒಂದು ಸಾಥ್ ನೀಡುವಂತ ಒಂದು ಸಾಧ್ಯತೆ ಕೂಡ ಇದೆ ಅಂತ ನಮ್ಗೆ. ಯಾಕಂದ್ರೆ 2026 ಜನವರಿ 31ಕ್ಕೆ ಫಿಲ್ಮ್ ಚೇಂಬರ್ ಎಲೆಕ್ಷನ್ ನಡೆಸಿರುವಂತದ್ದು. ಯಾಕಂದ್ರೆ ಅಧ್ಯಕ್ಷ ಸ್ಥಾನ ಇರ್ಬೋದು, ಉಪಾಧ್ಯಕ್ಷ ಸ್ಥಾನ ಇರ್ಬೋದು, ವಿತರಕ ವಲಯ ಇರ್ಬೋದು, ಪ್ರದರ್ಶಕರ ವಲಯ ಇರ್ಬೋದು. ಸೊ ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ಕೂಡ ಸಾಕಷ್ಟು ನಿರೀಕ್ಷೆನ ಇಟ್ಕೊಂಡು ಕೂಡ ಎಲೆಕ್ಷನ್ ನಡೀತಾ ಇರುವಂತ. ಬಟ್ ಈ ನಿಟ್ಟಿನಲ್ಲಿ ಈ ಒಂದು ನೋಡುವಂತದ್ದಾರೆ ಎಲ್ಲ ಒಂದ್ ಕಡೆ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ರಾಜಕೀಯವಾಗಿ ಏನೋ ಫಿಲ್ಮ್ ಚೇಂಬರ್ಗೆ ಒಂದು ಸಾಥ್ ನೀಡುವಂತ. ಲಾಸ್ಟ್ ಟೈಮ್ ನಾವು ನೋಡುವಂತದ್ದಾದ್ರೆ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಕೂಡ ಕೈಗೊಂಡಿದ್ರು ಕೆಲವೊಂದು ವಿಚಾರಗಳಲ್ಲಿ, ಫಿಲ್ಮ್ ಚೇಂಬರ್ ವಿಚಾರವಾಗಿ ಕೂಡ ಇರ್ಬೋದು, ಎಲ್ಲ ಒಂದ್ ಕಡೆ ನಟ್ಟು ಬೋಲ್ಟು ವಿಚಾರ ಇರ್ಬೋದು. ಈ ಒಂದು ನಿಟ್ಟಿನಲ್ಲಿ ಕೂಡ ಸಾಕಷ್ಟು ರೀತಿಯಾಗಿ ಚರ್ಚೆಗಳು ಕೂಡ ನಡೆದಿತ್ತು. ಬಟ್ ಈ ಸರಿ ಎಲ್ಲ ಒಂದ್ ಕಡೆ ಡಿ ಕೆ ಅವರು ಕೂಡ ಒಂದು ಸಪೋರ್ಟ್ ಮಾಡುವಂತಹ ಒಂದು ಸಾಧ್ಯತೆ ಇದೆ. ಜೊತೆಗೆ ಎಲ್ಲ ಒಂದ್ ಕಡೆ ಒಂದು ಜಯಮಾಲಾ ಇರಬಹುದು, ಜೊತೆಗೆ ಮುನಿರತ್ನ ಇರ್ಬೋದು ಮತ್ತು ಬಾಮಾ ಹರೀಶ್ ಅವರ ಮತ್ತೆ ಸಾಕಷ್ಟು ರೀತಿಯಾದಂತಹ ಒಂದು ಪೈಪೋಟಿ ನಡೆಯುವಂತಹ ಒಂದು ಸಾಧ್ಯತೆ ಇದೆ. ಕಾರ್ತಿಕ್, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಳಿಗಾಗಿ.